ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇದೇ ತಾಪಮಾನ ಹೆಚ್ಚಾಗ್ತಾ ಇದೆ. ಜಿಲ್ಲೆಯಾದ್ಯಂತ 37ರಿಂದ 38 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿರುವಂತದ್ದು. ಚಿಕ್ಕಬಳ್ಳಾಪುರದಲ್ಲಿ ಕೂಡ ತಾಪಮಾನ ದಿನದಿಂದ ದಿನಕ್ಕೆ ಅತಿರೇಕಕ್ಕೆ ಹೋಗ್ತಾ ಇದೆ. ಜಿಲ್ಲೆಯಾದ್ಯಂತ 37ರಿಂದ ಈಗ 38 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿರುವಂತದ್ದು. ಬಿಸಿಲಿನ ಧಗೆ ತಂಪು ಪಾನೀಯಗಳಿಗೆ ಈಗ ಮೊರೆ ಹೋಗ್ತಾ ಇದ್ದಾರೆ ಜನ. ಎಳ್ನೀರು ಜ್ಯೂಸ್ ಅಂಗಡಿಗಳ ಹತ್ತಿರ ಜನವೋ ಜನ ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಬೆಳ್ಳಂಬೆಳಗ್ಗೆಯಿಂದಾನೇ ಛತ್ರಿ ಹಿಡ್ಕೊಂಡು ಓಡಾಡ್ತಿದ್ದಾರೆ ಜನ. ಮಧ್ಯಾಹ್ನ ಆದ್ರೆ ಸಾಕು, ರಸ್ತೆಗಳು ಫುಲ್ ಖಾಲಿ ಓಡಿತಾ ಇರುತ್ತೆ, ಹೋಗೋಕ್ಕಾಗಲ್ಲ ಹೊರಗೆ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಆಚೆ ಬರ್ತಾ ಇಲ್ಲ ಜನ. ಇನ್ನು ಆಚೆ ಬಂದವರು ಛತ್ರಿ ಹಿಡ್ಕೊಂಡು ಹೊರಗೆ ಹೋಗ್ತಾ ಇದ್ದಾರೆ. 12ರಿಂದ 3 ಗಂಟೆವರೆಗೂ ಖಾಲಿ ಓಡಿತಾ ಇರುತ್ತೆ. ಇನ್ನು ಎಳ್ನೀರ್ ಅಂಗಡಿ ಜ್ಯೂಸ್ ಅಂಗಡಿಗಳ ಮುಂದೆ ಜನ ನಿಂತಿರುವಂಥದ್ದು. ಅಷ್ಟರ ಮಟ್ಟಿಗೆ ಈ ಬಾರಿಯ ಬಿಸಿಲು ತನ್ನ ಪ್ರತಾಪವನ್ನ ಹೆಚ್ಚು ಮಾಡಿದೆ ಅಂತ ಹೇಳ್ಬೋದು. ಇನ್ನು ಬಿರು ಬಿಸಿಲಿನ ತಾಪಮಾನದಲ್ಲಿ ಯಾರು ಕೂಡ ಓಡಾಡಬಾರದು ಅಂತ ಅಲ್ಲೂ ಕೂಡ ಎಚ್ಚರಿಕೆಯನ್ನ ನೀಡಲಾಗಿದೆ. 37 ಡಿಗ್ರಿ ಸೆಲ್ಸಿಯಸ್ ಇದ್ದಂತಹ ಬಿಸಿಲಿನ ತಾಪಮಾನ ಈಗ 38ಕ್ಕೆ ಏರಿಕೆಯಾಗಿದೆ. ವಯಸ್ಸಾದಂಥವರು, ಗರ್ಭಿಣಿಯರು, ಚಿಕ್ಕ ಮಕ್ಕಳು ಈ ಬಿಸಿಲಿನ ಸಂದರ್ಭದಲ್ಲಿ ಅಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ಹೊರಗಡೆ ಬರಬೇಡಿ ಅಂತಲೇ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು ಆರೋಗ್ಯ ಇಲಾಖೆ. ಇದೇ ಕಾರಣಕ್ಕೆ ಈ ಸನ್ಸ್ಟ್ರೋಕ್ ಆಗಲಿ, ಈ ಬಿಸಿಲಿನ ತಾಪಮಾನ ಹೆಚ್ಚಾದಾಗ ಸಾಮಾನ್ಯವಾಗಿ ಜನರಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗಾಗಲೇ ನಾವು ನೋಡ್ತಾ ಇದ್ವಿ. ಏನು ಅಂದರೆ, ಒಂದು ಮುಖ್ಯವಾಗಿ ಭಾಳ ಸುಸ್ತಾಗ್ತಾರೆ. ಎಸ್ಪೆಷಲಿ ಮಧುಮೇಹ ಇರ್ತಕ್ಕಂಥವ್ರಾಗಲಿ, ಇಲ್ಲ ವಯಸ್ಸಾಗಿರ್ತಕ್ಕಂಥವ್ರು, ಇಲ್ಲ ಅತಿ ಹೆಚ್ಚು ಕಾಯಿಲೆಯಿಂದ ನಡ್ತಕ್ಕಂಥವ್ರಿಗೆ ದೇಹದಲ್ಲಿ ಒಂದು ನೀರಿನ ಅಂಶ ಭಾಳ ಕಡಿಮೆ ಆಗಿ ನಿರ್ಜಲೀಕರಣ ಆಗ್ತಕ್ಕಂಥ ಸಮಸ್ಯೆ. ಆಮೇಲೆ ಇನ್ನೂ ವಯಸ್ಸಾದವರು 60 ಇಯರ್ಸ್ ಆ್ಯಂಡ್ ಅಬೋ 60 ವರ್ಷದ ಮೇಲೆ ಇರ್ತಕ್ಕಂಥವ್ರಿಗೆ ಬ್ರೈನ್ ಡಿಹೈಡ್ರೇಷನ್ನು ಸಾಮಾನ್ಯವಾಗಿ ವಯಸ್ಸಿನ ಅನುಗುಣವಾಗಿ ಆಗೋ ಚಾನ್ಸಸ್ ಇರ್ತದೆ. ಅದರಿಂದ ಏನಾಗುತ್ತೆ, ಅವ್ರಿಗೆ ದಾಹ ಆಗೋದಿಲ್ಲ, ಬಟ್ ಅವ್ರು ನೀರು ತಗೊಳ್ಳಿಲ್ಲ ಅಂದರೆ ಡಿಹೈಡ್ರೇಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ನಾವು ಈ ಥರ ಭಾಳ ಸುಸ್ತಾಗ್ತಕ್ಕಂಥದ್ದು, ಕಣ್ಣು ಉರಿ ಆಗ್ತಕ್ಕಂಥದ್ದು, ಆಮೇಲೆ ಫ್ಲೂ ಸಿಂಪ್ಟಮ್ಸ್ ಇರ್ತಕ್ಕಂಥದ್ದು, ಈ ಥರ ಸಮಸ್ಯೆಗಳು ನಾವು ಕಾಣ್ತಾ ಇದ್ದೀವಿ. ಮಧುಮೇಹ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇರ್ತಕ್ಕಂಥವ್ರು ಆಸ್ಪತ್ರೆಗೆ ಬರಲೇಬೇಕಂತ ಪರಿಸ್ಥಿತಿ ಇರುತ್ತೆ. ಒಂದು ರೆಗ್ಯುಲರ್ ಚೆಕ್